ಈಗ ದರ್ಶನ್ ಸಹವಾಸ ಮಾಡಿ ಈಗ ಹೋಗಿದ್ದಾರೆ ಅಮ್ಮ, ಇದು ಗೊತ್ತಿರೋ ವಿಚಾರ ನಿಮ್ಗೂ ಸರಿನಾ? ದರ್ಶನ್ ಈ ಟೈಮಿಗೆ ನೆರವಿಗೆ ಬರಬೇಕು ಅಂತ ಕೇಳ್ಕತ್ತೀರಾ ಏನು ಅಂತ? ಬರ್ತಾರೆ ಅನ್ನೋ ನಂಬಿಕೆ ಇದೆ ಸರ್, ಇವಾಗ್ಲೂ ನೋಡೋಣ. ಅಲ್ಲ ಅವ್ರ ಕಡೆ ಯಾರು ಇದುವರೆಗೂ ಕೂಡ ನಿಮ್ಗೆ? ಇಲ್ಲ ಸರ್, ಯಾರು ಬಂದಿಲ್ಲ. ನೋಡೋಣ ಸರ್ ಏನಾಗುತ್ತೆ ಅಂತ ನಾವು ಕಾಯ್ತಿದೀವಿ. ಇಷ್ಟೊತ್ತು ಬಂದಿದ್ರೆ ನಿಮ್ಗೆ ಅಟ್ಲೀಸ್ಟ್ ಒಂದು ಧೈರ್ಯ ಬಂದಿರ್ತಿತ್ತೇನೋ? ಹೌದು ಬಂದಿರ್ತಿತ್ತು. ನೋಡೋಣ ಸರ್, ಇನ್ನು ಇವತ್ತೇನಾಗುತ್ತೆ ಅಂತ ನೋಡ್ಬಿಟ್ಟು ಅದ್ರ ಮೇಲೆ ಸರ್ ಎಲ್ಲ. ಅಂದ್ರೆ ಇನ್ನೂ ನಿಮ್ಗೆ ದಿಕ್ಕು ತೋಚದಂತ ಸ್ಥಿತಿಲ ಇದ್ರೆ ಹೌದು. ಹೇಳಿ ಏನಾಗ್ತಾ ಇದೆ ಅಂತ? ಈಗ ಏನಿಲ್ಲ ಸರ್, ಅಮ್ಮ ಸ್ವಲ್ಪ ಅವನ್ನ ನೋಡಿದ್ಮೇಲೆ ಸ್ವಲ್ಪ ನಾವು ಧೈರ್ಯ ಮಾಡಿ ಇನ್ನೇನು ನಾವು ಕೂಲಿ ಮಾಡ್ಕೊಂಡೇ ಜೀವನ ಮಾಡ್ಬೇಕು ನಡೀರಿ ಅಂತ ಹೇಳ್ಬಿಟ್ಟು ಗದ್ದೆ ಹತ್ರ ಕರ್ಕೊಂಡು ಹೋಗಿದ್ದೀನಿ. ನಾವು ಕೂಲಿ ಮಾಡ್ತೀವಿ, ನಾವು ತಿಂತೀವಿ ಉಣ್ತೀವಿ ಸರ್. ಏನಾಗುತ್ತೋ ವರದಿ ನೋಡ್ಕೊಂಡು ಆಮೇಲೆ ನಮ್ಮ ಮಾವಂದಿರು ಹೇಳಿದ್ದಾರೆ ಏನೋ ಒಂದ್ ಮಾಡೋಣ, ಧೈರ್ಯದಿಂದ ಇರವ ಅಂತ. ಎಲ್ಲರೂ ಸ್ವಲ್ಪ ಸಾಲ ಮಾಡೋ, ಸ್ವಲ್ಪ ದುಡ್ಡು ಹಾಕೋ, ಏನೋ ಒಂದ್ ಮಾಡ್ಬೇಕು ಸರ್, ಮಾಡ್ತೀವಿ. ಈಗ ಕುಟುಂಬದ ಹೊಣೆಯನ್ನು ಹೊತ್ತಿದ್ರು ಅಮ್ಮ ನಿಮ್ಮ ತಮ್ಮ, ಹೆಂಗೋ ಜೀವನ ನಡೀತಾ ಇತ್ತು, ಆದ್ರೆ ಇಂಥ ಒಂದು ಪರಿಸ್ಥಿತಿ, ಮನೆ ಪರಿಸ್ಥಿತಿ ಹೇಗೆ ಅಂತ ಮುಂದೆ ಸರ್ ನಾವೇ ಕೂಲಿ ಮಾಡ್ಕೊಂಡು ಹೆಂಗೋ ಜೀವನ ನಡೆಸ್ಬೇಕು ಅವ್ನು ಬರೋವರೆಗೂ ಅಷ್ಟೇ. ಈಗ ಅಪ್ಪ ಅಮ್ಮನ ಮತ್ತೆ ಕೂಲಿಗೆ ಹೋಗುವಂತ ಪರಿಸ್ಥಿತಿ ಸರ್, ಅದೇ ಪರಿಸ್ಥಿತಿ ಇರೋದು ಇವಾಗ. ತಮ್ಮದು ಜಮೀನು ಗಿಮೀನು ಆ ಥರದ್ದೇನೋ ಇದೆಯಾ? ಏನೂ ಇಲ್ಲ ಸರ್, ಬೇರೆಯವ್ರ ಜಮೀನ ಪಾಲಕ್ ಮಾಡ್ತೀವಿ ಅಷ್ಟೇ. ಕೂಲಿ ಮಾಡ್ಕೊಂಡೇ ಜೀವನ ಮಾಡೋದು ನಾವು. ಸವಾಸ ದೋಷದಿಂದ ಈಗ ನಿಮ್ಮ ಸಂಕಷ್ಟಕ್ಕೆ ದುಡಿಯೋರೆ. ಸವಾಸ ದೋಷ ಅಂತೀರಾ ಇದಕ್ಕೆ? ಗೊತ್ತಿಲ್ಲ ಏನಾಗಿದೆ ಅಂತ ನಮ್ಮ ತಮ್ಮನ ಹತ್ರ ಇನ್ನೂ ಏನು ಹೇಳೇ ಇಲ್ಲ ಸರ್. ನಾವ್ ಅದ್ ಹೆಂಗ್ ಹೇಳಕ್ಕಾಗುತ್ತೆ? ಜೈಲಲ್ಲಿ ಕೇಳೋ ಪ್ರಯತ್ನ ಮಾಡ್ಲಿಲ್ವಾ ಸರ್? ಅವನು ಈಗ ಎಷ್ಟು ದಿನ ಆಗಿದೆ ಅಪ್ಪ ಅಮ್ಮನ ನೋಡಿ, ಅಪ್ಪ ಅಮ್ಮನ್ ನೋಡು. ಅವ್ನು ಈಗ ಅಮ್ಮನ್ನ ಅವ್ನ್ ಸಮಾಧಾನ ಮಾಡ್ಬೇಕು. ಅಮ್ಮನೂ ಹುಷಾರ್ ತಪ್ಪಿದ್ರು ಅಂತ ನಿಮ್ಗೂ ಗೊತ್ತು ಅಲ್ವಾ, ತುಂಬಾ ಹುಷಾರ್ ತಪ್ಪಿದ್ರು ಅಂತ. ಈಗ ಸ್ವಲ್ಪ ಅವ್ರು ಇಷ್ಟು ಧೈರ್ಯವಾಗಿ ನಿಂತಿದ್ದಾರೆ ಅಂತಂದ್ರೆ ಅವನು ಅದನ್ನ ಅಲ್ಲಿ ನಡೆದಿರೋದನ್ನ ಹೇಳ್ಬೇಕಾ, ಇಲ್ಲ ಅಮ್ಮನ್ನ ಸಮಾಧಾನ ಮಾಡ್ಬೇಕಾ? ವಸ್ತುಸ್ಥಿತಿ ಹೇಳಿದ್ರೆ ಮುಂದೆ ನೀವೇನಾರ ಲಾಯರ್ ಇಟ್ಟು ಮಾತಾಡಿ? ಇಲ್ಲ ಸರ್, ಅದನ್ನೇನು ಮಾತಾಡಿಲ್ಲ. ನೆಕ್ಸ್ಟ್ ಹೋದಾಗ ಬೇಕಂದ್ರೆ ಅದ್ರ ಬಗ್ಗೆ ಮಾತಾಡ್ಬೇಕು ಸರ್. ಅದ್ರದ್ದು ಯಾವಾಗ ಹೋಗ್ಬೇಕು ಅನ್ಕೊಂಡಿದ್ರೆ ಮತ್ತೆ? ಸದ್ಯಕ್ಕೆ ಇವಾಗ ಇಲ್ಲ ಸರ್, ನೋಡ್ಕೊಂಡು ಹೋಗ್ತೀವಿ ಸರ್. ಇವತ್ತು ಹೆಚ್ಚು ಕಡಿಮೆ ಲಾಯರ್ ಇಲ್ದಂತ ಇರೋದ್ರಿಂದ ನ್ಯಾಯಾಂಗ ಬಂಧನ ಮತ್ತೆ ಜೈಲಿಗೆ ಕಳಿಸ್ತಾರೆ. ಅದಾದ ನಂತರ ಅವ್ರು ಲಾಯರ್ ಇಡ್ಲೇಬೇಕಾಗುತ್ತೆ. ದರ್ಶನ್ ಕಡೆಯವ್ರು ತಲೆ ಕೆಡ್ಸ್ಕೊಂಡ್ ಕಾಣಿಸ್ತಿಲ್ಲ ಅನ್ಸುತ್ತೆ ನಿಮ್ ನೋಡ್ತಿದ್ರೆ. ಇನ್ನ ಅವ್ರು ಯಾರು ನಮ್ಗೇನು ಹೇಳಿಲ್ಲ ಸರ್. ಒಟ್ನಲ್ಲಿ ಇವಾಗ ನಮ್ಮ ಮಾವ ಹಂಗೆ ಹೇಳಿದೀವಲ್ವಾ, ನಮ್ಮ ಮಾವನೇ ನೋಡ್ತಿದ್ದಾರೆ, ಮಾತಾಡ್ತಿದ್ದಾರೆ. ಅವರೇ ನೋಡ್ಕೊಂಡು ಇಡ್ತಾರೆ ಸರ್. ಇವಾಗೆಲ್ಲ ಅವ್ರವ್ರು ನೇಮಿಸ್ಕೊಂಡಿದ್ದಾರೆ. ದರ್ಶನ್, ಪವಿತ್ರ ಗೌಡ ಆಗಿರ್ಬೋದು, ವಿನಯ್, ಪ್ರದೋಷ್, ಇಂಥ ಒಂದ್ 4-5 ಜನ ಮಾತ್ರ ಅವ್ರ ವಕೀಲರು ನೇಮಿಸ್ಕೊಂಡಿದ್ದಾರೆ. ಇಲ್ಲಿ ಇವ್ರ ಬಗ್ಗೆ ಯಾರು ಕೂಡ ಅಷ್ಟೊಂದು ಕೇರ್ ತಗೊಳ್ತಲ್ವಾ ಅಂತ ಅವ್ರ ಫ್ಯಾಮಿಲಿ ಅವ್ರು ಆಗಿರ್ಬೋದು? ಗೊತ್ತಿಲ್ಲ ಸರ್, ಅದು ಅವ್ರ ಏನ್ ಕೇರ್ ತಗೊಂಡವ್ರೋ ಬಿಟ್ಟವ್ರು ಅದು ಗೊತ್ತಿಲ್ಲ ಸರ್. ನಮಗಿನ್ನ ಏನು ಗೊತ್ತಿಲ್ಲ, ಏನು ಹೇಳಿಲ್ಲ ನಮ್ಗೆ, ಏನು ಗೊತ್ತಿಲ್ಲ. ಟೈಮಲ್ಲಿ ಅವ್ರು ಕೈ ಬಿಟ್ಬಿಟ್ರೆ ನಿಮ್ ಕುಟುಂಬ ಸಂಕಷ್ಟಕ್ಕೆ ಸಿಕ್ಕಾಕಬಹುದು ಮತ್ತಷ್ಟು. ಏನಂತ ಕೇಳ್ತೀರಿ ಅವ್ರಿಗೆ? ಏನ್ ಹೇಳ್ತೀರಿ? ಮಾಡ್ತಾರೆ, ಸಹಾಯ ಮಾಡ್ತಾರೆ ಅಂತ ಓಪಲ್ ಇವಾಗ್ಲೂ ಇದ್ದೀವಿ ಸರ್ ನಾವು. ಮಾಡ್ತಾರೆ, ಏನಾದ್ರೂ ಒಂದ್ ಹೆಲ್ಪ್ ಮಾಡ್ಬೋದು, ಇಲ್ಲ ಅವನ್ನ ಬಿಡಿಸ್ಕೊಂಡ್ ಬರ್ತಾರೆ ಅನ್ನೋ ಇದ್ರಲ್ಲೇ ಇದ್ದೀವಿ. ನಮಗೆ ಬೇರೆ ಏನು ಬೇಡ ಸರ್, ಅವನ್ನ ಕರ್ಕೊಂಬಂದ್ ಬಿಟ್ರೆ ನಮ್ಗೆ ಅಷ್ಟೇ ಸಾಕು. ಅದಕ್ಕೆ ಕಾಯ್ತಿದೀವಿ, ನೋಡೋಣ ಸರ್. ಈಗ ನಿಮ್ ತಮ್ಮನ್ನ ನಿಮ್ಗೆ ವಾಪಸ್ ಕರ್ಕೊಂಡ್ ಬಂದ್ರೆ ಸಾಕು ನಿಮ್ಗೆ? ಸಾಕು ಸರ್, ನಮ್ಗೆ ಅಷ್ಟೇ. ದರ್ಶನ್ ಕಡೆಯಿಂದ ಅಷ್ಟು ಸಹಾಯ ಸಾಕು ಸರ್. ಹೇಳಿ ದರ್ಶನ್ ಅವ್ರ ಕಡೆಯಿಂದ ನಮ್ಗೆ ಅಷ್ಟೇ ಸಹಾಯ ಸಾಕು ಸರ್. ಕರ್ಕೊಬಂದ್ ಬಿಟ್ರೆ ಸಾಕು ನಮ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.